ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ನಿವೇಶನ ಹಂಚಿಕೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಮೈತ್ರಿ ನಾಯಕರು ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಈ ನಡುವೆ ರಾಜಭವನದ ನಡೆಗಳು ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದಾವೆ. ಈ ನಡುವೆ ನಾಳೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ನಡೆಸೋದ್ರ ಮುಖಾಂತರ ಬಿಜೆಪಿ JDSಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ನಾಳೆಯ ಒಂದು ಸಮಾವೇಶದ ಸಂದೇಶ ಏನು ಸರ್? ಸಂದೇಶ, ಇವರು ಸುಳ್ಳು ವಿಚಾರವನ್ನು ಇಟ್ಕೊಂಡು ಈಗ ರಾಜ್ಯದಲ್ಲಿ ಅನೇಕ ಮಳೆಯಿಂದ ಹಾನಿಯಾಗಿ ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಕಳೆದ ವರ್ಷ ಬರಗಾಲವನ್ನು ಎದುರಿಸಿದ್ದೀವಿ ಮತ್ತು ನೀರಾವರಿ ಇಲಾಖೆಗೆ ದುಡ್ಡು ಕೊಡಲಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ಗೆ ಕೊಡಲಿಲ್ಲ. ಸೊ 15ನೇ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸದ ಅಮೌಂಟ್ ಕೊಡಲಿಲ್ಲ. ಇದರ ವಿರುದ್ಧವಾಗಿ ಅವರು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಕುಮಾರಸ್ವಾಮಿಯವರು, ನಾನು ಅಲಯನ್ಸ್ ಇದ್ದೀವಿ, ಆದ್ರೂ ಸಹ ನಿಮಗೆ ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಆಗ್ತಾಯಿದೆ, ಸೊ ಇದ್ರ ಬಗ್ಗೆ ಅಂತೇಳಿ ಹೊಸ ಅಧ್ಯಕ್ಷರು ವಿಜಯ್ ಕುಮಾರು, ಹೊಸ ಅಪೋಸಿಷನ್ ಲೀಡ್ರು ಅಶೋಕು ಮತ್ತು BJPಯ ಅಧ್ಯಕ್ಷರು ಇದು ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಇದಕ್ಕೆ ಹೋರಾಟ ಮಾಡಬೇಕಾಗಿತ್ತು. ಸಬ್ಜೆಕ್ಟೇ ಇಲ್ದಲೇ ಖಾಲಿ ಡಬ್ಬ ಹಿಡ್ಕೊಂಡು ಸೊ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದಾರೆ. ಅವ್ರಿಗೆ ಏನು ಉದ್ದೇಶ ಅಂತ ನಿಖರವಾಗಿ ಗೊತ್ತಿಲ್ಲ. ಅದರಿಂದ ಬಹುಶಃ ಅವರ ಸೆಂಟ್ರಲ್ ಮಿನಿಸ್ಟ್ರಿ ಯಾರೂ ಸರಿಯಾಗಿ ಬರ್ತಾಯಿಲ್ಲ, MP ಗಳು ಯಾರು ಬರ್ತಾಯಿಲ್ಲ, ಅಥವಾ ರಾಜ್ಯದ ಪ್ರಮುಖವಾದಂಥ ಯಾವ ಲೀಡ್ರ್ಗಳು ಬರ್ತಾಯಿಲ್ಲ. ಸೊ ಇವರಷ್ಟೇ ಸೀಮಿತವಾಗಿ ಒಂದಷ್ಟು ಜನ ಹೋಗ್ತಾಯಿದ್ದಾರೆ. ಅದರಲ್ಲಿ ಮೊದಲು ಬೇಡ ನಾನು ಮಾಡಲ್ಲ ಅಂದರು, ಮತ್ತೆ ಮಾಡ್ತೀವಿ ಅಂದರು. ಈಗ ಮಂಡ್ಯದಲ್ಲಿ ಗಲಾಟೆ ಆಗಿದೆಯಾ. ಸೊ ಎಲ್ಲ ಇಶ್ಯೂ ಹಿಡ್ಕೊಂಡು ಹೋಗ್ತಾಯಿದ್ದಾರೆ. ಸಬ್ಜೆಕ್ಟ್ ಏನಿಲ್ಲ, DK ಶಿವಕುಮಾರ್ನೊಂದಷ್ಟು ಬೈಯೋದು, ಸೊ CM ಬಗ್ಗೆ ಒಂದಷ್ಟು ಮಾತಾಡೋದು, ಇಷ್ಟನ್ನು ಬಿಟ್ಟರೆ ಅವ್ರದ್ದೇನೂ ಇಲ್ಲ. ಈಗ ನಾಳೆ ಸಭೆ ಮಾಡ್ತಾ ಇರ್ತಕ್ಕಂಥದ್ದು ಇವರೆಲ್ಲ ಮಾಡಿರ್ತಕ್ಕಂಥ ಸುಳ್ಳು ನೋಡಿ. ಇಷ್ಟೊಂದು ದಾಖಲೆಗಳಿದೆ, ಅವರವು ಇಷ್ಟೊಂದು ಹಗರಣಗಳಿದ್ದಾವೆ. ಈ ಹಗರಣಗಳಿಗೆ ಉತ್ತರ ಕೊಡಪ್ಪ ಅಂತ ಕೇಳ್ತಾ ಇದ್ದೀವಿ. ನಾಳೆ ಒಂದಷ್ಟು ಹಗರಣಗಳ ಬಗ್ಗೆ ದಾಖಲೆ ಬಿಡುಗಡೆ ಮಾಡ್ತೀರಾ? ಅದ್ರ ಬಗ್ಗೆ ಉತ್ತರ ಕೊಡಪ್ಪ ಅಂತ ಕೇಳ್ತೀವಿ ಅಷ್ಟೇ. ಯಡಿಯೂರಪ್ಪನು, ಇವರು ನಮ್ಮ ವಿಜಯೇಂದ್ರನು, ಅಶೋಕು, ಕುಮಾರಸ್ವಾಮಿಯವರು ಉತ್ತರ ಕೊಡಬೇಕಲ್ಲ ಅಲ್ಲಿ ಇವರು. ನಿಮ್ಮ ಹಳೆಯ ಸ್ನೇಹಿತರು ಕುಮಾರಸ್ವಾಮಿ ವಿರುದ್ಧನೂ ಕೂಡ ಜಂತಕಲ್ ಮೈನಿಂಗ್ ಕೇಸ್ ಬಗ್ಗೆ ಈಗ ಪ್ರಸ್ತಾಪ ಆಗ್ತಾಯಿದೆ. ಅದ್ರ ಬಗ್ಗೆ ಏನಾದರೂ ನಾಳೆ ಪ್ರಸ್ತಾಪ ಮಾಡ್ತೀರಾ ಏನು? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕಾನೂನು ಯಾರಿಗೂ ದೊಡ್ಡದಲ್ಲ. ಯಾರು ತಪ್ಪು ಮಾಡಿದ್ರು ಕಾನೂನು ಅಡಿನಲ್ಲೇ ಇರಬೇಕಲ್ಲ. ಸೊ ಅವ್ರು ತಪ್ಪಿದರೆ ಅವರು ಕ್ರಮ ಆಗುತ್ತೆ. ನನಗೆ ಆ ವಿಚಾರ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಅಲ್ಲಿ ಇಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ಕೇಳಿದೆ. ಸೊ ಯಾವುದೂ ನಾನು ನೋಡದೇ ಇರೋದ್ರಿಂದ ಮಾತನಾಡೋ ಸೂಕ್ತ ಅಲ್ಲ. ಬಹುಶಃ ನಮಗೆ ದಾಖಲೆ ಇರ್ತಕ್ಕಂಥದ್ದು ನಾಳೆ ಪೂರ್ತಿ ಇರ್ತಕ್ಕಂಥದ್ದು ಬಿಡುಗಡೆ ಮಾಡ್ತೀವಿ. ಸರ್, ನಾಳೆ ಅಂದರೆ ಮಂಡ್ಯದಲ್ಲಿ ಸಾಗ್ತಾ ಇರೋವಂಥ ಪಾದಯಾತ್ರೆಯಲ್ಲಿ BJP ಮತ್ತು JDS ಕಾರ್ಯಕರ್ತರು ಬಹಿರಂಗವಾಗಿ ಮಾರಾಮಾರಿಯಾಗಿದೆ. ಇದೇನು ಸಂದೇಶ ಹೋಗುತ್ತೆ ಸರ್? ಇದು ಸಂದೇಶ ಏನು ಹೋಗುತ್ತೆ? ಕುಮಾರಸ್ವಾಮಿಯವರು ಯಾವುದೇ ಪಾರ್ಟಿನಲ್ಲಿ ಅಲಯನ್ಸ್ ಹೋದ್ರೂ ಅವರು ಅಧಿಕಾರ ತಗೊಳ್ಳೋದಷ್ಟೇ ಮುಖ್ಯನೇ ವಿನ ಅವರು ಆ ಅಧಿಕಾರ ಕೊಟ್ಟವ್ರ ಜೊತೆಯಲ್ಲಿ ವಿಶ್ವಾಸದಲ್ಲಿ ಹೋಗಲ್ಲ ಅನ್ನೋದು ಗೊತ್ತಿರೋ ವಿಚಾರ. ಅದ್ರೇನು ಹೊಸದೇನಲ್ಲ ಅಂತ ಅನಿಸುತ್ತೆ ನನಗೆ. ಅದು BJPಯವ್ರಿಗೆ ಗೊತ್ತಿದೆ. ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಕೊಟ್ರಾ? ಸೊ ಕಾಂಗ್ರೆಸ್ ಜೊತೆ ಮುಂದುವರೆದಾಗ ಕಾಂಗ್ರೆಸ್ನವ್ರ ಜೊತೆ ಸೌಜನ್ಯ ನೋಡ್ಕೊಂಡ್ರ? ಈಗ ಅಲ್ಟಿಮೇಟ್ ಕಾಂಗ್ರೆಸ್ಸು ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಇದೆ, ಅಲಯನ್ಸ್ ಬೇಡ ಅಂತ. BJPಯವರು ವಿಧಿ ಇಲ್ಲದೆ ಅವರು ಅಂಟ್ಕೊಂಡಿದ್ದಾರೆ. ಈಗ ಸೊ ಕೂಡಾವಳಿ ಥರ ಅವರು ಅನುಭವಿಸ್ಬೇಕಾಗಿದೆ, ಅನುಭವಿಸ್ತಾರೆ ಅಷ್ಟೇ. ಇದು ಮೈತ್ರಿ ಮುಂದುವರಿಯಲ್ಲ ಅನ್ನೋದು ತಮ್ಮ ಇದು ವಾದ. ನಮಗೇನಾದರೂ ಅವಶ್ಯಕತೆ ಇಲ್ಲ. ಅವ್ರು ನಡೆಸ್ತಾರೋ ಮುಂದುವರಿಸ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಆದರೆ ಅವರ ಹಿನ್ನೆಲೆ ನೋಡಿದಾಗ ಈಗ ಹಳೆ ಮೈಸೂರು ಭಾಗದಲ್ಲಿ ಸಾಗಿರುವಂಥ ಈ ಒಂದು ಪಾದಯಾತ್ರೆಯಿಂದ ಕಾಂಗ್ರೆಸ್ಗೆ ಮತ್ತು ತಮಗೆ ಆ ಒಂದು ಮಂಡ್ಯದಲ್ಲಿ ಹಿನ್ನಡೆ ಆಗಲ್ಲ ಸರ್ ಪಕ್ಷಕ್ಕೆ? ಇನ್ನೊಂದು ಸ್ವಲ್ಪ ಜನಕ್ಕೆ ಎಲ್ಲ ಅರ್ಥ ಆಯಿತು ಇವ್ರು ಏನು ಅಂತ. ಅದರಿಂದ ನಮಗೆ ಇನ್ನೊಂದು ಸ್ವಲ್ಪ ಸದೃಢ ಮಾಡಿಕೊಟ್ಟಿದ್ದಾರೆ. ಸರ್, ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಕೊಟ್ಟರೆ ರಾಜ್ಯಪಾಲರು ಸರ್ಕಾರದ ನಡೆ ಏನು ಸರ್? CM ಏನಾದರೂ ರಾಜೀನಾಮೆ ಕೊಡ್ತಾರಾ ಅಥವಾ ಹೇಗೆ ಸರ್? ಕೊಡೋಕ್ಕೆ ಸಾಧ್ಯನೇ ಇಲ್ವಲ್ಲ. ಕೊಡ್ಲಿಕ್ಕೆ ಕಾನೂನು ವ್ಯಾಪ್ತಿನಲ್ಲಿ ಬರದೇ ಇರೋದ್ರಿಂದ ಒಬ್ಬ ಗವರ್ನರು ಸಂವಿಧಾನ ಪೀಠ ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಕೃಷಿ ಸಚಿವ ಚಲುವರಾಯಸ್ವಾಮಿರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.